ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಹಾಗೆಯೇ ಜೋಡಿಯಾಗಿರುವಂಥ 6 ಜೋಡಿಗಳಲ್ಲಿ ನಿಮ್ಮ ನೆಚ್ಚಿನ ಜೋಡಿ ಯಾವುದು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಮಹಿಳಾ ಸದಸ್ಯರಿಗೂ ಕೂಡ ಒಂದು ಟ್ರಂಪ್ ಕಾರ್ಡ್ನ ಕೊಟ್ಟಿದ್ದರು. ಅಂದರೆ ಆ ಕಾರ್ಡ್ ಮೂಲಕ ತಮ್ಮ ಜೋಡಿಯಾಗಿರುವಂಥ ಸ್ಪರ್ಧೆಯನ್ನು ಬದಲಾಯಿಸಿಕೊಳ್ಳುವಂಥದ್ದು, ಅಂದರೆ ಅದರಲ್ಲಿ ತ್ರಿವಿಕ್ರಮ್ ಅವರ ತಮ್ಮ ಜೋಡಿಯಾಗಿ ಮಾಡಿಕೊಳ್ಳುವಂಥದ್ದು. ಇದರಲ್ಲಿ ಗೌತಮಿ, ಭವ್ಯ, ಅನುಷಾ ಹಾಗೂ ಚೈತ್ರ ಅವರು ಈ ಟ್ರಂಪ್ ಕಾರ್ಡ್ನ ಆಯ್ಕೆ ಮಾಡಿಕೊಂಡಿದ್ರು. ಇನ್ನು ಈ 4 ಸ್ಪರ್ಧಿಗಳು ಕೂಡ ತ್ರಿವಿಕ್ರಮ್ ಅವ್ರನ್ನ ತಮ್ಮ ಪರವಾಗಿ ಆಡೋದಕ್ಕೆ ಕನ್ವಿನ್ಸ್ ಕೂಡ ಮಾಡಬೇಕಾಗಿರುತ್ತೆ. ಇದಾದಮೇಲೆ ನನಗೆ ಯಾರೂ ಕೂಡ ಕನ್ವಿನ್ಸ್ ಆಗೋ ರೀತಿ ಏನು ಮಾತಾಡಿಲ್ಲ, ನನ್ನ ಕನ್ವಿನ್ಸ್ ಕೂಡ ಆಗಿಲ್ಲ ಅಂತ ಕೂಡ ತ್ರಿವಿಕ್ರಮ್ ಇಲ್ಲಿ ಹೇಳಿದಾಗ ಬಿಗ್ ಬಾಸ್ ಅನೌನ್ಸ್ ಮಾಡಿರ್ತಾರೆ, ನೀವು ಯಾರಿಗಾರು ಜೋಡಿ ಆಗಲೇಬೇಕು ಅಂತ ಇಲ್ಲಿ ಹೇಳಿದಾಗ ತ್ರಿವಿಕ್ರಮ್ ಅವರು ಭವ್ಯನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಭವ್ಯ ಅವರ ಜೋಡಿಯಾಗಿದ್ದಂಥ ಮಂಜು ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಂದ ಮತ್ತು ಆಟದಿಂದ ಹೊರಗುಳಿದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಚೈತ್ರ ಅವರು ಕೊಟ್ಟಂಥ ರೀಸನ್ನಿಂದ ಶಿಶಿರ್ ಅವರು ಕೂಡ ಚೈತ್ರ ಜೊತೆ ಜೋರಾಗಿನೇ ಜಗಳ ಮಾಡ್ತಿದ್ದಾರೆ. ಮತ್ತು ನಾನು ಚೈತ್ರ ಅವರ ಜೋಡಿಯಾಗಿ ಬೆಲ್ಟ್ನ ಹಾಕೋದಿಲ್ಲ ಅಂತಲೂ ಕೂಡ ಮನೆಯಲ್ಲಿ ಜೋರಾಗಿ ಗಲಾಟೆನ ಮಾಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಉಳಿದಿರುವಂಥ ತಂಡಗಳಲ್ಲಿ ಎಲ್ಲರೂ ಕೂಡ ಅವರವರೇ ಇರ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಹೊಸದಾಗಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಜೋಡಿಯಾಗಿದ್ದಾರೆ. ಮುಂದಿನ ಆಟಗಳಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಆಟ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಏನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ 11 ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಜೋಡಿಯಾಗಿದ್ದು ನಿಮಗೂ ಕೂಡ ಇಷ್ಟವಾಯಿತು ಅಂದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರಿಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.